ಕಳೆದ 4 ದಿವಸದಿಂದ SIR ಮನೆ ಮನೆಗೆ ಹೋಗಿ ಓಟಿನ ಪರಿಷ್ಕರಣೆ ನಡೆದಿದೆ. BLOಗಳು ಮನೆ ಮನೆಗೆ ಹೋಗಿ ಏನು ಮ್ಯಾಪಿಂಗ್ ಆಗಿದೆ ಅದಾದ ಮೇಲೆ ಮತದಾರರ ಪಟ್ಟಿ ಅನುಸಾರವಾಗಿ ಅವರಿಗೆ ಫಾರ್ಮನ್ನು ಕೊಟ್ಟು ಅವುಗಳನ್ನು ತುಂಬಿ ಸ್ಕ್ಯಾನ್ ಮಾಡಬೇಕನ್ನುವಂಥ ಆದೇಶ ಇದೆ. ಹಲವಾರು ಕಡೆ BLOಗಳೇ ಬಂದಿಲ್ಲ. ಇನ್ನು ನಂಬರ್ 1 ಹಲವಾರು ಕಡೆ BLOಗಳೇ ಬಂದಿಲ್ಲ, ಅಟೆಂಡೇ ಆಗಿಲ್ಲ. ಕೇಳಿದರೆ ಫೋನ್ ಮಾಡಿ ಕೇಳಿದ್ರೆ ನಾವು ಬರೋದಿಲ್ಲ, ನಮಗೆ ಬೇರೆ ಕೆಲಸ ಇದೆ, ನಮ್ಮ ಕೆಲಸ ಮುಗಿಸ್ಕೊಂಡು ಬರ್ತೀವಿ ಹೇಳ್ತಾರೆ. ತಹಸೀಲ್ದಾರ್ ಕಂಪ್ಲೇಂಟ್ ಮಾಡಿದರೂ ಕೂಡ ಏನು ಕೆಲಸ ಆಗ್ತಾಯಿಲ್ಲ. ಒಂದೊಂದು ಕ್ಷೇತ್ರದಲ್ಲಿ ಕನಿಷ್ಠ 20 ರಿಂದ 25 BLOಗಳು ಇವತ್ತು ಹಾಜರಾತಿ ಆಗಿಲ್ಲ. 4ನೇ ದಿವಸ ಆದರೂ ಕೂಡ ಹಾಜರಾತಿ ಆಗಿಲ್ಲ. ಇದು ನಂಬರ್ 1. ನಂಬರ್ 2, ಮಸೂತಿಗಳಲ್ಲಿ ಪ್ರೈವೇಟ್ ಜಾಗದಲ್ಲಿ ಕುಂತು ಗುಂಪು ಗುಂಪಾಗಿ ಬಂಚುಗಳಲ್ಲಿ ತುಂಬಿ ಮಾಡ್ತಾ ಇದ್ದಾರೆ. ಕೆಲವು ದೇವಸ್ಥಾನಗಳಲ್ಲಿ, ಕೆಲವು ಕಲ್ಯಾಣ ಮಂಟಪದಲ್ಲಿ ಕೂಡ ಮಾಡ್ತಾ ಇದ್ದಾರೆ. ಇದು ಯಾರು ಹೇಳೋರು ಕೇಳೋರು ಯಾರೂ ಇಲ್ಲ. ರಾಜ್ಯ ಸರ್ಕಾರ SIRನ ದಾರಿ ತಪ್ಪಿಸೋ ಸಲುವಾಗಿ, ಹಳ್ಳ ಹಿಡಿಸೋ ಸಲುವಾಗಿ ಕೆಲಸ ಆಗ್ತಾಯಿದೆ. ಇನ್ನು 3ನೇದಾಗಿ, ಯಾರ್ಯಾರು ಅದರಲ್ಲಿ ಸೇರ್ಪಡೆ ಅರ್ಹತೆಗಿಲ್ಲ, 2 ಕಡೆ 3 ಕಡೆ ಇದೆ, ಈಗಾಗಲೇ ಮ್ಯಾಪಿಂಗ್ ಮಾಡಿದರೂ ಕೂಡ ಅವ್ರ ಹೆಸರುಗಳು ಮತ್ತೆ ಮತದಾರ ಪಟ್ಟಿಯಲ್ಲಿದೆ. ಗದಗ ಜಿಲ್ಲೆಯಲ್ಲಿಯೂ ಕೂಡ ನಮಗೆ ಈಗ ಸದ್ಯಕ್ಕೆ ಬಂದಿರೋ ಮಾಹಿತಿ, ಗದಗ ಕ್ಷೇತ್ರ ಮತ್ತು ರೋಣ ಕ್ಷೇತ್ರದಲ್ಲಿ ಈ ಥರ ಡಬಲ್ ಆಗಿರುವಂಥದ್ದು, 3 ಆಗಿದ್ದು 4 ಆಗಿರುವಂಥ ಮತದಾರ ಪಟ್ಟಿಯಲ್ಲಿ ನಮಗೆ ಸಿಕ್ಕಿದೆ. ಇವುಗಳನ್ನು ನೀವು ತೆಗೆದುಹಾಕಬೇಕು ಅನ್ನುವಂಥ ಸೂಚನೆಯನ್ನು ನಾವು ತಹಸೀಲ್ದಾರ್ ಕೊಟ್ಟರೂ ಕೂಡ ಯಾವುದೂ ಗಂಭೀರತೆಯನ್ನು ತೆಗೆದುಕೊಂಡಿಲ್ಲ. ಈಗ ಮೊದಲೇ ಉದಾಹರಣೆ ನಿಮ್ಗೆ ಕೊಡ್ತೀನಿ. ಮೊದಲೇ ಉದಾಹರಣೆ, ಹನುಮಂತಗೌಡ ಪಾಟೀಲ್, ತಂದೆ ಹೆಸರು ಕೃಷ್ಣಗೌಡ, ಬೂತ್ ನಂಬರ್ 143, ಕ್ರಮ ಸಂಖ್ಯೆ 161. ಅದೇ ಬೂತ್ನಲ್ಲಿ 143, ಕ್ರಮ ಸಂಖ್ಯೆ 183. ಅದಾದ ಮೇಲೆ 10 ಬೂತ್ ನಂತರ 153ನೇ ಬೂತ್ ನಂಬರ್ನಲ್ಲಿ 393 ಕ್ರಮ ಸಂಖ್ಯೆ. ಇದು ಹುಲ್ಕೋಟೆಯ HK ಪಾಟೀಲ್ ಹೆಸರು. ಅವ್ರ ಹೆಸರಿನಲ್ಲಿಯೇ 3 ಮತಗಳಿದ್ದಾವೆ ಮತದಾರ ಪಟ್ಟಿಯಲ್ಲಿ. ನಿಮಗೆ ಬೇಕಂದ್ರೆ ಕಾಪಿನೂ ಕೂಡ ಅಧಿಕೃತವಾಗಿ ಇಲೆಕ್ಷನ್ ಕಮಿಷನಲ್ಲಿರುವಂಥ ಕಾಪಿನೂ ಕೂಡ ನಾವು ಕೊಡ್ತೇವೆ. ಇಂಗ್ಲೀಷ್ನಲ್ಲೂ ಇದೆ, ಕನ್ನಡದಲ್ಲೂ ಇದೆ. 143 ಬೂತ್ ನಂಬರ್ 161, 143 ಕ್ರಮ ಸಂಖ್ಯೆ 183, ಬೂತ್ ನಂಬರ್ 153, ಕ್ರಮ ಸಂಖ್ಯೆ 396. ಹನುಮಂತಗೌಡ, ಕೃಷ್ಣಗೌಡ, HK ಪಾಟೀಲ್, ಹುಲ್ಕೋಟೆಯ ಮತದಾರ ಪಟ್ಟಿಯಲ್ಲಿ ಅವ್ರು 3 ಹೆಸರಿದ್ದಾವೆ. ಒಬ್ಬ ಮಂತ್ರಿಗಳು, ಪ್ರಖ್ಯಾತ ಜನರ ಹೆಸರನ್ನು 3 ಬಾರಿ ಬಂದರೆ ಯಾವ ರೀತಿ ಪರಿಷ್ಕರಣೆ ಆಗ್ತಾಯಿದೆ? ಹೀಗಾಗಿ ನೆಕ್ಸ್ಟ್ ಉದಾಹರಣೆ ನಮ್ಮ ರೋಣದ ಅಲ್ಲಾ ಸಾಬ್ ನದಾಫ್, ಯಮನೂರ್, ಬೂತ್ ನಂಬರ್ 4, ಕ್ರಮ ಸಂಖ್ಯೆ 147. ನೆಕ್ಸ್ಟು ಬೂತ್ ನಂಬರ್ 158, ಕ್ರಮ ಸಂಖ್ಯೆ 658. ನೆಕ್ಸ್ಟು ಬೂತ್ ನಂಬರ್ 159, ಕ್ರಮ ಸಂಖ್ಯೆ 247. ನೆಕ್ಸ್ಟು 219 ಬೂತ್ ಸಂಖ್ಯೆ, ಕ್ರಮ ಸಂಖ್ಯೆ 116. ಇನ್ನೊಂದಿದೆ ಬೂತ್ ನಂಬರ್ 226, ಕ್ರಮ ಸಂಖ್ಯೆ 265. 1, 2, 3, 4, 5 ಕಡೆ ಒಬ್ಬ ವ್ಯಕ್ತಿಯ ಹೆಸರು ರೋಣ ಮತದಾರ ಕ್ಷೇತ್ರದಲ್ಲಿದೆ. ಈ ಥರ ನಾವು ಗದಗ್ನಲ್ಲಿ ಇನ್ನೊಬ್ಬರದು ಹರೀಫ್ ನದಾಫ್ ಅಲ್ಲಾ ಸಾಬ್, ಬೂತ್ ನಂಬರ್
182 ಕ್ರಮ ಸಂಖ್ಯೆ 286. ಆ ಮುಂದೆ 183 ಬೂತ್ ನಂಬರಲ್ಲಿ 552. ಇಂಥವು ರೋಣ ಕ್ಷೇತ್ರದಲ್ಲಿ ಒಟ್ಟು 3804 ಡೂಪ್ಲಿಕೇಟ್ ಆಗಿದ್ದಾವೆ, ಟ್ರಿಪ್ಲಿಕೇಟ್ ಆಗಿದ್ದಾವೆ, ಕ್ವಾಡ್ರಿಪ್ಲೇಟ್ ಅಂದರೆ 4-5 ಕಡೆ ಇರುವಂಥದ್ದು 3804 ಮತಗಳು ರೋಣ ಮತದಾರ ಕ್ಷೇತ್ರದಲ್ಲಿದೆ. ಗದಗ ಮತದಾರ ಕ್ಷೇತ್ರದಲ್ಲಿ ಈ ಥರ ಡಬಲ್ಲು ಟ್ರಿಬಲ್ ಇರುವಂಥದ್ದು 2305. ಇವು ನಮಗೆ ಕಂಡು ಬಂದಿರುವಂಥದ್ದು. ಇನ್ನೂ ಎಷ್ಟಿದ್ದಾವೆ ನಾವು ನೋಡ್ಕೋಬೇಕಾಗ. ಇವುಗಳನ್ನು ಇವತ್ತು ತೆಗೆದು ಹಾಕುವಂಥ ಕ್ರಮ ಆಗಬೇಕಲ್ಲ. ಯಾವುದೇ ರೀತಿಯ ಮನೆಗೆ ಹೋಗಿ ಮಾಡ್ತಿರುವಂಥದ್ದು ಸಮರ್ಪಕವಾಗಿಲ್ಲ. ಇವರು ಬೇಲೋಗಳು ಬರಲ್ಲ, ಅವುಗಳನ್ನು ಸುಮ್ಮನೆ ಹಂಗೆ ಡಿಸ್ಟ್ರಿಬ್ಯೂಟ್ ಮಾಡಿ ಹೋಗ್ತಾರೆ. ಅದನ್ನು ತುಂಬುವುದಕ್ಕೆ ಸಹ ಮಾಡ್ತಾ ಇಲ್ಲ. ಅದಕ್ಕೆ ಸರಿಯಾಗಿ ವೋಟರ್ ID ಇದೆಯಲ್ಲೋ ಏನಿಲ್ಲ ಕನ್ಫರ್ಮೇಷನ್ ಆಗಬೇಕು, ಆಮೇಲೆ ಸ್ಕ್ಯಾನ್ ಮಾಡಬೇಕು. ಇದು ಒಂದು ತಿಂಗಳಲ್ಲಿ ಒಂದು ಬೂತ್ನಲ್ಲಿ ಕನಿಷ್ಠ 1000 ಮತದಾರ ಸಂಖ್ಯೆ ಇರ್ತದೆ. ಅದು ಹೆಂಗೆ ಮಾಡೋಕ್ಕೆ ಸಾಧ್ಯ? ಅವ್ರಿಗೆ ಯಾವುದು ಸರಿಯಾಗಿ ಟ್ರೈನಿಂಗೂ ಇಲ್ಲ, ಅವ್ರಿಗೆ ಅರ್ಥನೇ ಆಗೋದಿಲ್ಲ, ಕೆಲವ್ರಿಗಂತೂ ಸ್ಕ್ಯಾನ್ ಮಾಡೋಕ್ಕೆ ಬರೋದಿಲ್ಲ. ಈಗೆಲ್ಲ ಕಡೆ ಅಂಜುಮನ್ ಇಸ್ಲಾಂದವರು ಜನ ಬಿಟ್ಟು ಇವತ್ತು ಗುಂಪಲ್ಲಿ ತುಂಬುವಂಥದ್ದು, ಬಂಚಲ್ಲಿ ತುಂಬುವಂಥದ್ದು, ಮಸೂತಿಗಳಲ್ಲಿ ತುಂಬುವಂಥದ್ದು. ಉದಾಹರಣೆಗೆ ಒಂದು ಫೋನಲ್ಲಿ ಬಂಕಾಪುರದಲ್ಲಿ, ಶಿಗ್ಗಾಂವ್ ತಾಲೂಕಿನ ಬಂಕಾಪುರದಲ್ಲಿ ನಿನ್ನೆ 2 ಮಸೂತಿಯಲ್ಲಿ ತುಂಬುತ್ತಿರೋದನ್ನು ಈಗಾಗಲೇ ನಾವು ಕಂಪ್ಲೇಂಟ್ ಮಾಡಿದ್ದೇವೆ. ಇದರ ಜೊತೆಗೆ ಇವತ್ತು ಈಗ ತಾನೇ ನಮ್ಗೆ ಬಂದಿರುವಂಥ ಮಾಹಿತಿ ಇಲ್ಲಿದೆ ನೋಡಿ. ಅದರ ವಿವರನ ಕೊಡ್ತೀನಿ, ಯಾವ ಮಸೂತಿ ಅಂತ ಕೊಡ್ತೀನಿ. ಮಸೂತಿಯಲ್ಲಿ ಕೂತ್ಕೊಂಡು ನಾನು ಇದನ್ನು ಹಾಕ್ತೇನೆ, ನಿಮ್ಮ ನಂಬರ್ಗೆ ಹಾಕ್ತೇನೆ. ಮಸೂತಿಯಲ್ಲಿ ಕೂತ್ಕೊಂಡು BLO ಕೂತ್ಕೊಂಡು ಮಾಡ್ತಾಯಿದ್ದಾರೆ. ಇದು ಶಿಗ್ಗಾಂವ್ ಕ್ಷೇತ್ರದಲ್ಲಿ 191ನೇ ಮತಗಟ್ಟೆ ಸಂಖ್ಯೆ, ಬಂಕಾಪುರ ಊರಿಂದು 191 ಮತಗಟ್ಟೆ ಸಂಖ್ಯೆ, ದೊಡ್ಡ ದೇವರ ಮಸೂದಿ ಬಂಕಾಪುರ. ನಿನ್ನೆ 2 ಮಸೂದಿಯಲ್ಲಿ ಬಂಕಾಪುರದಲ್ಲೇ ಮಾಡಿ ಸಿಕ್ಕಿದ್ದಾರೆ. ಕಂಪ್ಲೇಂಟ್ ಕೊಟ್ಟಿದ್ದೇವೆ, ವಿಡಿಯೋ ಕೊಟ್ಟಿದ್ದೇವೆ. ಇವತ್ತು ಮಾಡ್ತಾ ಇದ್ದಾರೆ. ಅಂದರೆ ಯಾರ್ದು ಭಯ ಇಲ್ಲ. ಇವತ್ತವಾಗಿ ಒಂದು ವರ್ಗದ ಜನಕ್ಕೆ ಫುಲ್ ಫ್ರೀ ಬಿಟ್ಬಿಟ್ಟ. ಅಧಿಕಾರಿಗಳು ಕೂಡ ಶಾಮಲಾಗಿದ್ದಾರೆ. ಅದಕ್ಕೆ ನಾವು ಎಲೆಕ್ಷನ್ ಕಮಿಷನ್ಗೆ ಆಗ್ರಹ ಮಾಡ್ತಾ ಇದ್ದೀವಿ. ಯಾವ್ಯಾವ ಕ್ಷೇತ್ರದಲ್ಲಿ ಈ ಥರ ಅಕ್ರಮ ನಡೆದಿದೆ ಆ ಎಲ್ಲ ಕ್ಷೇತ್ರದಲ್ಲಿ ತಹಸೀಲ್ದಾರ್ಗಳನ್ನು ಸಸ್ಪೆಂಡ್ ಮಾಡಬೇಕು. ತಹಸೀಲ್ದಾರ್ ಸಸ್ಪೆಂಡ್ ಆಗಬೇಕು, ಸಂಬಂಧಪಟ್ಟಂಥ ತಲಾಟಿ ಸಸ್ಪೆಂಡ್ ಆಗಬೇಕು, ಸಂಬಂಧಪಟ್ಟಂಥ ಯಾರು ಆಫೀಸರ್ಸ್ ಇದ್ದಾರೆ, ಆಮೇಲೆ ಟೀಚರ್ ಯಾರಿದ್ದಾರೆ ಅವೆಲ್ಲರೂ ಕೂಡ ಸಸ್ಪೆಂಡ್ ಆಗಬೇಕು. ಮತ್ತು ಹೊಸಬ್ರನ್ನ ಕೂಡಲೇ ನೇಮಿಸಬೇಕು ಪ್ರಕ್ರಿಯೆ ಮುಂದುವರಿಯೋಕ್ಕೆ. ರಾಜ್ಯ ಸರ್ಕಾರ ಭಾಳ, ನಾನು ಅದಕ್ಕೆ ಮೊದಲನೇ ದಿವಸನೇ ನಾನು ಸ್ಟೇಟ್ಮೆಂಟ್ ಕೊಟ್ಟಿದ್ದೆ, ನಮ್ಮ BLAಗಳು ಹುಷಾರಿರಬೇಕು. ರಾಜ್ಯ ಸರ್ಕಾರದ ಅಧಿಕಾರಿಗಳಿಗೆ ಒತ್ತಡ ಇದೆ, ರಾಜ್ಯ ಸರ್ಕಾರದ ಅಧಿಕಾರಿಗಳಿಗೆ ಆಮಿಷ ಇದೆ, ಅವರು ಶಾಮೀಲಾಗ್ತಾರೆ, BLAಗಳು ನ್ಯಾಯಸಮ್ಮತವಾಗಿ ಮಾಡೋದಿಲ್ಲ, ರಾಜ್ಯ ಸರ್ಕಾರದ ಹುನ್ನಾರ ಇದೆ.